ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಬಂಡಿಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೀತು. ಏನದು ವಿಶೇಷ ಕಾರ್ಯಕ್ರಮ ಅನ್ನೋದನ್ನ ನೋಡೋದಾದ್ರೆ, ಸಾಮೂಹಿಕ ವಿವಾಹಗಳನ್ನ ನೀವು ಗಮನಿಸಿರ್ತೀರಿ. ಯಾವುದಾದ್ರೂ ಜಾತ್ರಾ ಮಹೋತ್ಸವ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಉದ್ದೇಶದ ಯೋಜನೆ ಇಟ್ಕೊಂಡು ಮಾಡುವಂತ ಕೆಲಸಗಳಲ್ಲಿ ಈ ಒಂದು ಕಾರ್ಯಕ್ರಮವು ಕೂಡ ನಡೆದಿರುತ್ತೆ. ಸಾಮೂಹಿಕ ವಿವಾಹ ಅಂದ್ರೆ ನೂರಾರು ಜನ ಜೋಡಿಗಳನ್ನ ಅಲ್ಲಿ ತಾಳಿ ಕಟ್ಟಿಸೋ ಮೂಲಕ ಒಂದು ವಿವಾಹವನ್ನು ನಡೆಸುವಂತ ಒಂದು ಕಾರ್ಯ. ಅದೇ ರೀತಿ ನಿನ್ನೆ ಬಂಡಿಹಳ್ಳಿಯಲ್ಲಿ ಅಂದ್ರೆ ಹಗರಿಬೊಮ್ಮನಹಳ್ಳಿಯ ಆ ಒಂದು ಗ್ರಾಮದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆದಿತ್ತು. ಅಂದ್ರೆ ಎಲ್ಲಾ ಧರ್ಮದಲ್ಲೂ ಕೂಡ ಯಾರ್ಯಾರು ಇಷ್ಟಪಟ್ಟಿರ್ತಾರೆ ಅಥವಾ ಯಾರ್ಯಾರು ಮೆಚ್ಚುಗೆ ಆಗಿರ್ತಾರೆ ಜೋಡಿಗಳು, ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ನಿಲ್ಲಿಸಿ ಮದುವೆ ಮಾಡುವಂತ ನಿನ್ನೆ ಒಂದು ಕಾರ್ಯ ನಡೆದಿರುತ್ತೆ. ಅದಕ್ಕೆ ಸನ್ಮಾನ್ಯ CM ಸಿದ್ದರಾಮಯ್ಯನವರು ಮುಖ್ಯ ಅತಿಥಿಯಾಗಿರ್ತಾರೆ. ಒಂದಷ್ಟು ಜನ ಸಚಿವರು, ಶಾಸಕರು, ಅಧಿಕಾರಿಗಳು, ಸಾವಿರಾರು ಜನ ಸಮೂಹ ಅಲ್ಲಿ ಭಾಗಿಯಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಒಂದೆರಡು ಸೆಕೆಂಡ್ ಅವ್ರ ಬಾಯಿಗೆ ಕಡಿವಾಣ ಹಾಕಿದ್ದಿದ್ರೆ ಅಥವಾ ಮಾನವೀಯತೆಯ ದೃಷ್ಟಿಯಿಂದ ನಡ್ಕೊಂಡಿದ್ರೆ ಬಹುಶಃ ನಾನಿಲ್ಲಿ ಕೂತು ಮಾತಾಡ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರು ಅಷ್ಟೊಂದು ಅತಿರೇಕವಾಗಿ ಗದರಿಸುವಂಥದ್ದು, ಆ ಮಟ್ಟದ ಪ್ರಮಾಣದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ವೇದಿಕೆಯ ಮೇಲೆ ಒಬ್ಬ ಅಧಿಕಾರಿಗೆ ಆ ರೀತಿ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ನನಗೆ ವೈಯಕ್ತಿಕವಾಗಿ ಸರಿ ಅನ್ನಿಸ್ತಿಲ್ಲ. ಕೆಲವರು ಇಲ್ಲಿ ಅದನ್ನ ಒಪ್ಕೋಬಹುದು, ಕೆಲವರು ಒಪ್ಕೊಳ್ಳದೆ ಇದ್ರೂ ಇರಬಹುದು. ಬಟ್ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ನೀವು ಯಾವುದೇ ಪಕ್ಷದ ಕಾರ್ಯಕರ್ತರು ಆಗಿದ್ರು ಆಗಿರಿ, ಜನರಾದ್ರೂ ಆಗಿರಿ, ಆದರೆ ಮನುಷ್ಯತ್ವದ ದೃಷ್ಟಿಯಿಂದ ಅಷ್ಟೇ ನೋಡಿ. ಇಲ್ಲಿ CM ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರನ್ನ ಪರವಾಗಿ ಇಟ್ಕೊಂಡು ಇನ್ಯಾರನ್ನೋ ತೇಜೋವಧೆ ಮಾಡುವಂಥದ್ದು, ಅಥವಾ CM ಸಿದ್ದರಾಮಯ್ಯನವರ ವಿರೋಧಿಗಳು ಇದನ್ನೇ ಇಟ್ಕೊಂಡು ಮುಖ್ಯವಾಗಿ ಟ್ರಾಲ್ ಮಾಡುವಂಥದ್ದು ಬೇಡ. ಬಟ್ ನಾನು ಹೇಳೋಕೆ ಹೊರಟಿರೋ ಏನು ಅನ್ನೋಂಥದ್ದನ್ನ ವಿಸ್ತಾರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಬಹುತೇಕ ಜನ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಅಂದ್ರೆ ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾತಾಡುವಂಥವ್ರು ನಾನು ಇಂಥವ್ರನ್ನ ಇಷ್ಟಪಡ್ತೀನಿ, ನಾನು ಇಂಥವ್ರನ್ನ ದ್ವೇಷ ಮಾಡ್ತೀನಿ ಅನ್ನೋಂಥದ್ದು ಹೇಳೋದು ತೀರಾ ಕಡಿಮೆ. ನಮ್ಗೆ ಯಾಕೆ ಬೇಕು ಗುರು ಅವ್ರ ಸವಾಸ ಅನ್ನುವಂಥದ್ದೆಲ್ಲ ಜೀವಿಸ್ತಾ ಹೋಗ್ತಿರ್ತಾರೆ. ಬಟ್ ನಾನು ಅದೆಲ್ಲವನ್ನು ಪಕ್ಕಕ್ಕೆ ಇಟ್ಬಿಟ್ಟು ನನ್ನನ್ನು ಯಾರಾದ್ರೂ ವೈಯಕ್ತಿಕವಾಗಿ ಕೇಳಿದ್ದಾಗ ಇಷ್ಟು ಜನ ಪೊಲಿಟಿಷಿಯನ್ಸ್ಗಳಿದ್ದಾರಲ್ಲ, ನಿಂಗೆ ಯಾರಾದರೂ ಇಷ್ಟ ಆಗುವಂಥವ್ರು ಇದ್ದಾರಾ ಪ್ರೆಸೆಂಟ್ ಈಗ ಜೀವಿಸ್ತಾ ಇರೋವಂಥ ರಾಜಕಾರಣಿಗಳಿದೆ ಅಂತ ಕೇಳಿದ್ರೆ, ನಾನು ಎಲ್ಲರನ್ನೂ ಒಂಚೂರು ಪಕ್ಕಕ್ಕೆ ಇಟ್ಬಿಟ್ಟು ಒಂಚೂರು ಹೆಚ್ಚಿನ ಸ್ಥಾನಮಾನ ಕೊಡ್ತಿದ್ದೆ ಅಂತಂದ್ರೆ ಅದು CM ಸಿದ್ದರಾಮಯ್ಯನವರಿಗೆ. CM ಆಗಿದ್ದಾಗಲ್ಲ, CM ಆಗಿದ್ದಾಗಲೂ ಕೂಡ ಒಂದಷ್ಟು ಯೋಜನೆಗಳು, ಒಂದಷ್ಟು ಆಲೋಚನೆಗಳು, ವ್ಯಕ್ತಿ ಒಬ್ಬ ವಿದ್ಯಾವಂತ CM ಆಗಿದ್ದಂಥವ್ರು, ಈ ಒಂದು ಉದ್ದೇಶದಿಂದ ಅಷ್ಟೇ ನಾನು ಅವ್ರನ್ನ ಇಷ್ಟಪಡ್ತಿದ್ದೆ. ಇತ್ತೀಚೆಗೆ ಬಿಡಿ ಮೂಡ ಹಗರಣ ಅದು ಇದು, ಇತ್ತೀಚೆಗೆ CM ಸಿದ್ದರಾಮಯ್ಯನವರ ಮಾತು ನಡವಳಿಕೆ ಎಲ್ಲವೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟಿದೆ. ಎಲ್ಲ ಒಂದು ಕಡೆ ಉದ್ದೇಶ ಇದೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿನ್ನೆ ಹಾಗಾದ್ರೆ ವಿಜಯನಗರದ ಹಗರಿಬೊಮ್ಮನಹಳ್ಳಿಯಲ್ಲಿ ಏನ್ ನಡೀತು ಅನ್ನುವಂಥದ್ದೊಂದು ವಿಡಿಯೋ ಇದೆ. ಆ ವಿಡಿಯೋ ತುಣುಕನ್ನ ನಾನು ಮೊದಲು ಪ್ರಸಾರ ಮಾಡ್ತೀನಿ, ಅದನ್ನ ನೋಡ್ಕೊಂಡ್ ಬನ್ನಿ. ಅದಾದ ನಂತರ ಏನಿದು ಪ್ರಕರಣ ಅಂತ ಮಾತಾಡ್ತೀನಿ. ಸ್ವಾಮೀಜಿಗಳು ಪಕ್ಕದಲ್ಲಿ ಕೂತ್ಕೊಂಡು ಪೂಜ್ಯ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ, ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಸೊ ಈಗ ನೋಡಿದ್ರಿ ನೀವು ಆ ವಿಡಿಯೋ ತುಣುಕನ್ನ. ಮೊದಲಿಗೆ CM ಸಿದ್ದರಾಮಯ್ಯನವರು ನೀವ್ ಯಾರು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾರೆ ಒಬ್ಬ DC-ಗೆ. ನೀವು ಅಲ್ಲಿ ನೀನ್ ಯಾರು ಅಂತ ಕೇಳಲ್ಲ, ನೀವ್ ಯಾರು ಅಂತ. DC ಅವ್ರು ಬಂದು MS ದಿವಾಕರ್ ಅಂತ ವಿಜಯನಗರದ ಜಿಲ್ಲಾಧಿಕಾರಿ. ನಾನು ಸರ್ DC ಸರ್, ನಾನು DC ಅಂತ ಮೆಲ್ಲಗೆ ಹೇಳ್ಕೊಳ್ತಾರೆ ಅವ್ರಿಗೆ, CM ಸಿದ್ದರಾಮಯ್ಯನವರಿಗೆ. ಇಲ್ಲಿ ಯಾಕೆ ಕೂತಿದ್ದೀಯಾ? ಕಾರಣ ಆ ವೇದಿಕೆಯಲ್ಲಿ ಅಂದ್ರೆ DC ಕೂತಿದ್ರಲ್ಲ, ಆ ವೇದಿಕೆಯಲ್ಲಿ 10 ಜನ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಕೂತಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಭಾಗವಹಿಸಿರ್ತಾರೆ. ಗಂಡು ಹೆಣ್ಗೆ ಅಕ್ಷತೆ ಹಾಕೋದಿಕ್ಕೋ ಅಥವಾ ಆಶೀರ್ವಾದ ಮಾಡೋದಿಕ್ಕೋ ಎಲ್ಲಾ ಧರ್ಮದ, ಎಲ್ಲಾ ಜಾತಿಯ, ಎಲ್ಲಾ ಮಠಗಳ ಸ್ವಾಮೀಜಿಗಳು ಅಲ್ಲಿ ಬಂದಿರ್ತಾರೆ. ನೀನ್ ಯಾಕೆ ಸ್ವಾಮೀಜಿಗಳ ಸಾಲಲ್ಲಿ ಕೂತಿದ್ಯಾ? ಹಿಂದೆ ಹೋಗಿ ಕೂತ್ಕೊ ಅಂದ್ಬಿಟ್ಟಿರು ಮುಗ್ದೋಗ್ತಿತ್ತು. ನೀನ್ ಯಾಕೆ ಇಲ್ಲಿ ಕೂತಿದ್ಯಾ? ಅಲ್ಲೋ ಕೂತ್ಕೋ, ಯಾರು ನೀನ್ ಇಲ್ಲಿ ಕೂರಿಸಿದ್ದು? ಎಲ್ಲ ಒಂದ್ ಕಡೆ ತುಂಬಾ ಬೇಜಾರಾಯ್ತು ಸಿದ್ದಣ್ಣ, ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದು ನಿಮ್ಮನ್ನ. ಬಟ್ ಎಲ್ಲೋ ಒಂದು ಕಡೆ ಇದು ಅತಿರೇಕದ ವರ್ತನೆ ಅಂತ ಅನ್ಸುತ್ತೆ. ಎಲ್ಲೋ ನೀವು ನಿಮ್ಮ ಒಂದು ಕಚೇರಿಯಲ್ಲೋ ಅಥವಾ ಆ DC ಕಚೇರಿಯಲ್ಲೋ ನಡೆದೋಗಿದೆ ಅಂತಂದ್ರೆ ಬಹುಶಃ ಇದು ಒಂದು ಚೌಕಟ್ಟಲ್ಲಿ ಮುಗ್ದೋಗೈತೆ, ಯಾರಿಗೂ ಗೊತ್ತಿರಲಿಲ್ಲ ಬಿಡಿ ಅಂತ ಮುಗೀತು. ಬಟ್ ನೀವು ವೇದಿಕೆಯ ಮುಂಭಾಗ ನಿಂತ್ಕೊಂಡು ಮಾತನಾಡುವಂತಹ ಸಂದರ್ಭದಲ್ಲಿ ಸಾವಿರಾರು ಜನರನ್ನ ಆ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಹೊರಟುವಂತಹ ಆ ಸಂದರ್ಭದಲ್ಲಿ
ಸಂವಿಧಾನದ ಅಡಿಯಲ್ಲಿ ಒಂದು ಕೆಲಸ ತಗೊಂಡಿರುವಂಥ ಒಬ್ಬ ಜಿಲ್ಲಾಧಿಕಾರಿಗೆ ನೀವು ಆ ರೀತಿ ಗದರಿದ್ದು, ನೀವು ಆ ರೀತಿ ಅವಮಾನಿಸಿದ್ದು ನಿಜಕ್ಕೂ ಒಪ್ಪಿಕೊಳ್ಳಲಾಗದಂತಹ ವಿಚಾರ ಇದು. ವಿದ್ಯಾವಂತ ಸಮುದಾಯ ಯಾರೂ ಕೂಡ ನಿಮ್ಮನ್ನು ಒಪ್ಪಲ್ಲ. ಅಲ್ಲಿ ಕೆಲವರು ಅನಾಗರಿಕರು, ಅವಿದ್ಯಾವಂತರು, ಪುಂಡರು, ನೀವು ಹೇಳಿದ ತಕ್ಷಣ ವಿಜಲ್ ಹೊಡ್ಕೊಂಡು ಕೇಕೆ ಹಾಕಿದ್ದೇನೋ, ಸಂಭ್ರಮ ಪಡಿಸಿದ್ದೇನೋ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಕಷ್ಟಪಟ್ಟು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಬಂದು ಎಷ್ಟೋ ಜನ ಇವತ್ತು ಆ ಸ್ಥಾನಗಳಲ್ಲಿ ಕೂತವ್ರೆ. ಒಂದು ಜಿಲ್ಲಾಧಿಕಾರಿ ಪೋಸ್ಟ್ಗಳದೇನು ಕಮ್ಮಿ ವಿಚಾರನ. ಇತ್ತೀಚೆಗೆ ಬಿಡಿ, ಕೆಲವರು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ ಪೋಸ್ಟ್ಗಳನ್ನ ಪಡೆಯೋದ್ರ ಸಲುವಾಗಿ. ಬಟ್ ಆ ಕಾಲದಲ್ಲಿ ಎಷ್ಟೋ ಜನ ಓದಿ ಜಿಲ್ಲಾಧಿಕಾರಿಗಳಾಗಿದ್ದಾರಲ್ಲ, ಅವರೆಲ್ಲ ಕಷ್ಟಪಟ್ಟೆ ಓದಿರ್ತಾರೆ. ಕಷ್ಟಪಟ್ಟು ಓದ್ದೆ ಯಾವ ಕಾರಣಕ್ಕೂ ಅಲ್ಲಿ ತನಕ ಬರೋಕ್ಕಾಗಲ್ಲ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು UPSC ಎಕ್ಸಾಮ್ ತಗೊಂಡು ಅದರಲ್ಲೂ ಪ್ರಿಲಿಮ್ಸು, ಮೇಯ್ನು, ಆ ಇಂಟರ್ವ್ಯೂ, ಆ ವೈವಾ ಎಲ್ಲವನ್ನು ಅಟೆಂಡ್ ಮಾಡ್ಕೊಂಡು ಬಂದು ಅಲ್ಲಿ ಗಂಟ ನಿಂತ್ಕೊಳ್ಳೋಂಥ ಸಾಮಾನ್ಯ ವಿಚಾರ ಅಲ್ಲ. ಒಬ್ಬ ಅಧಿಕಾರಿಗೆ ನೀವು ಕನಿಷ್ಠ ಇಷ್ಟಾದ್ರೂ ಗೌರವ ಕೊಡಬೇಕಿತ್ತು. ನಿಮ್ಗೆ ಗೌರವ ಕೊಡೋಕ್ಕಾಗಲಿಲ್ಲ ಅಂತಂದಿದ್ರೆ ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡಿರ್ತಾರಲ್ಲ ಅವ್ರನ್ನ ಕರೆದ್ಬಿಟ್ಟು ಕಿವಿಯಲ್ಲಿ ಒಂದು ಮಾತು ಹೇಳ್ಬಿಟ್ಟು ಆ ಕಡೆ ಕೂರಿಸಿ ಅಂದಿರೋ ಮುಗ್ದೋಗ್ತಿತ್ತು. ಬಟ್ ನೀವು ವೇದಿಕೆ ಮುಂಭಾಗದಲ್ಲಿ ಹೆಚ್ಚು ಕಡಿಮೆ ಒಂದು 30 ರಿಂದ 40 ಸೆಕೆಂಡು ಆ ವ್ಯಕ್ತಿಯನ್ನ ಗದರಿ, ಆ ನಂತರ ಆ ವ್ಯಕ್ತಿಯನ್ನ ಹಿಂದಗಡೆ ಯಾವುದೋ ಒಂದು ಕಾರ್ನರ್ ಸೀಟಲ್ಲಿ ಕೂರಿಸಿ ನೀವು ಭಾಷಣ ಮಾಡಿದ್ದು ನಿಮಗೆ ಸರಿ ಅಂತ ಅನ್ಸುತ್ತಾ? ನಿಮಗ್ ಬೇಡ, ನಿಮ್ಮನ್ನ ಅನುಸರಿಸುವಂತ, ನಿಮ್ಮನ್ನ ಫಾಲೋ ಮಾಡುವಂತಹ, ನಿಮ್ಮನ್ನ ಪ್ರೀತಿಸುವಂತ ನೂರಾರು ಜನ ಕಾರ್ಯಕರ್ತರು ಈ ವಿಡಿಯೋವನ್ನ ನೋಡ್ತಾ ಇರ್ಬೋದು. ನಾನು ನಿಮ್ಮನ್ನ ನೇರವಾಗಿ ಕೇಳ್ತೀನಿ, ನಿಮಗೆ ಇದು ಸರಿ ಅನ್ಸುತ್ತಾ? ಆ DC ಜಾಗದಲ್ಲಿ ನಾನು, ನೀವು ಇಲ್ಲಿ ನೋಡ್ತಿರೋಂತ ಯಾರೋ ಆಗಿರ್ಲಿ ಕೂತಿದ್ರಾಗ ನಿಮ್ಗೆ ಅದು ಸರಿ ಅಂತ ಅನಿಸ್ತಿತ್ತಾ? ಮೆಲ್ಲ ಹೇಳ್ ಕಳಿಸ್ಬಿಟ್ಟಿರೋ ಆಗ್ತಿತ್ತು. ಅಷ್ಟೊಂದು ಜೋರಾಗಿ ಗದರಿ ಅವಮಾನಿಸುವಂಥದ್ದು ಏನಿತ್ತು? ಆಕ್ಚುಲಿ ಒಂದು ಪಾಯಿಂಟ್ ಬಂದ್ಬಿಡ್ತೀನಿ. CM ಸಿದ್ದರಾಮಯ್ಯನವರು ನೇರವಾಗಿ ಸಿದ್ದರಾಮಯ್ಯ ಅವರು ಅದರಲ್ಲ, CM ಆದವರಲ್ಲ. ಈಗ ಸಿದ್ದಣ್ಣ, ಸಿದ್ದು ಅಭಿಮಾನಿಗಳಿಗೆಲ್ಲ ಹಿಂಗೆ ಕರಿತೀರಿ, ಹೌದು ಹುಲಿಯ ಎಲ್ಲ ಕರಿತೀರಿ. ಬಟ್ ಇದಕ್ಕೂ ಮೊದಲು CM ಸಿದ್ದರಾಮಯ್ಯನವರು ವಿದ್ಯಾರ್ಥಿ ದೆಸೆಯಲ್ಲಿ, ಅದಾದ ನಂತರ ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ಕೊಂಡು, ಅದಾದ ನಂತರ ವಕೀಲರಾದಂಥವ್ರು, ಅದಾದ ನಂತರ ಎಲೆಕ್ಷನ್ಗಳು ಕಂಟೆಸ್ಟ್ ಮಾಡ್ಕೊಂಡು MLA ಅದು ಇದು ಎಲ್ಲ ಆಗಿ ಬಂದು ಇಲ್ಲಿ ತನಕ ಬಂದು ನಿಂತಿರುವಂಥವ್ರು. ಓಕೆ, ಅದೇ CM ಸಿದ್ದರಾಮಯ್ಯನವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ, ಯಾವುದೋ ಒಂದು ವಕೀಲ ವೃತ್ತಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಆ ಕಾಲಘಟ್ಟದಲ್ಲಿ ಯಾರಾದರೂ ಒಬ್ಬ ದೊಡ್ಡ ರಾಜಕೀಯ ನಾಯಕ ಈ ರೀತಿ ಅವಮಾನ ಮಾಡಿದರೆ CM ಸಿದ್ದರಾಮಯ್ಯನವರು ಒಪ್ಕೊಳ್ತಿದ್ರೇನೋ ಬಹುಶಃ. ಆದ್ರೆ ಮನಸ್ಸು ಅನ್ನುವಂಥದ್ದು ಜನಗಳ ಮುಂದೆ ನಂಗೆ ಅವಮಾನ ಆಯ್ತಲ್ಲ ಅಂತ ಅವ್ರ ಮನಸ್ಸಲ್ಲಿ ಎಲ್ಲ ಒಂದು ಕಡೆ ನೋವು ಉಂಟಾಗ್ತಿತ್ತಾ ಇಲ್ವಾ? ಅದಷ್ಟೇ ಆನ್ಸರ್ ಮಾಡಿ. ಓಕೆ, ಇದೆಲ್ಲವನ್ನು ಬಿಟ್ಟು ಮಾತಾಡಿದ್ರೆ CM ಸಿದ್ದರಾಮಯ್ಯನವ್ರಿಗೂ ನನಗೂ ಒಂದು ಸಣ್ಣ ಸಂಬಂಧ ಇದೆ. ಸಂಬಂಧ ಅಂತಂದ್ರೆ ಇದುವರೆಗೆ ಎದುರುಗಡೆ ಮೀಟು ಮಾಡಿಲ್ಲ, ಕಾಂಟ್ಯಾಕ್ಟು ಮಾಡಿಲ್ಲ. 2023 ವಿಧಾನಸಭಾ ಚುನಾವಣೆಗೆ ನಾನು ನಮ್ಮ KR ಪೇಟೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ನಿಮಗೆ ಗೊತ್ತು, ತುಂಬಾ ಜನಕ್ಕೆ ಸೋತೆ. ಒಂದು 8,500 ಓಟ್ ತಗೊಂಡು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ದೆ, ಪಕ್ಷೇತರನಾಗಿ. ಯಾವ ಪಕ್ಷದ ಸಂಪರ್ಕವೂ ಇಲ್ಲದೆ, ಯಾವ ಪಕ್ಷದ ಅಭ್ಯರ್ಥಿಯ ಕಾಂಟ್ಯಾಕ್ಟು ಇಲ್ಲದೆ ನೇರವಾಗಿ ಕಂಟೆಸ್ಟ್ ಮಾಡಿ ಸೋತು ಜನರ ಮನಸ್ಸಲ್ಲಿ ಗೆದ್ದು ಬಂದಂತವನು. ಅವತ್ತೇನು ಮಾತು ಕೊಟ್ಟಿದ್ದೆ ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡ್ಕೊಂಡು ಇವತ್ತಿಗೂ ಓಡಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಯಾರಿಗೂ ಟೀಕೆ ಮಾಡುವಂಥದ್ದು, ಹಾಡಿಕೊಳ್ಳುವಂತಹ ರೈಟ್ಸ್ ನಾನು ಇದುವರೆಗೂ ಬಿಟ್ಕೊಟ್ಟಿಲ್ಲ, ನಿಯತ್ತಾಗಿದ್ದೀನಿ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಊರಲ್ಲಿ ಮಾಮೂಲಿ ಜನಗಳನ್ನ ಸೇರಿಸಿ ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ರೈತ ನಾಯಕರು ನನ್ನ ವಿರುದ್ಧ ತಿರುಗಿ ಬಿದ್ದಿದ್ರು, ಅಥವಾ ಪ್ರಶ್ನೆ ಮಾಡಿದ್ರು, ಅಥವಾ ಅವ್ರಿಗೆ ಅನ್ಸಿದ್ದನ್ನ ಹೇಳ್ಕೊಂಡಿದ್ರು. ನಾನು ಅವ್ರನ್ನ ಗೌರವಿಸ್ತೀನಿ, ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರ ಹೆಸರು ಬೇಡ. ಇದೆಲ್ಲ ನಡೆಯುವಂಥ ಸಂದರ್ಭದಲ್ಲಿ, ಇನ್ನೇನು ಚುನಾವಣೆ ಹತ್ರ ಬಂದಂಥ ಸಂದರ್ಭದಲ್ಲಿ KR ಪೇಟೆಯಲ್ಲಿ ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ ನಮ್ಮ ಹಳೆ ಮೈಸೂರು ರಸ್ತೆಯಲ್ಲಿ. ಆ ಸಮಾವೇಶದ ಮುಖ್ಯ ಅತಿಥಿಯಾಗಿ ನಮ್ಮ CM ಸಿದ್ದರಾಮಯ್ಯನವರು, ಅವತ್ತು CM ಆಗಿರ್ತಾರೆ, ವಿರೋಧ ಪಕ್ಷದವರಾಗಿರ್ತಾರೆ. ಅವಾಗ BJP ಅಧಿಕಾರದಲ್ಲಿ ಇರುತ್ತೆ ಬಿಡಿ, ಎಲೆಕ್ಷನ್ಗೂ ಮುಂಚೆ. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಬಂದಿರ್ತಾರೆ. ಯಾರು ನನ್ನ ಅದೇ ರೈತ ನಾಯಕ ಅಂತ ಹೇಳಿದ್ನಲ್ಲ, ಒಬ್ರು ಹಿಂಗೆ ಕೇಳಿದ್ರು, ನನ್ನನ್ನು ಕ್ವಶನ್ಗಳೆಲ್ಲ ಮಾಡಿದ್ರು ವಿಡಿಯೋದಲ್ಲಿ ಬಂದು ಹಿಂಗೆಲ್ಲ ಅಂತ. ಅದೇ ವ್ಯಕ್ತಿ ಈ ಒಂದು ಸಮಾವೇಶದಲ್ಲಿ ನನ್ನ ಬಗ್ಗೆ ಮಾತಾಡಿರ್ತಾರೆ 1-2 ನಿಮಿಷ. ನಾನು ಅವತ್ತು ಯಾವುದೋ ಹಳ್ಳಿಗಳಲ್ಲಿ ತಿರುಗ್ತಾ ಇರ್ತೀನಿ, ಜನರನ್ನ ಸೇರಿಸ್ಬೇಕು, ವಿಚಾರವನ್ನ ಸ್ಪ್ರೆಡ್ ಮಾಡಬೇಕು ಅಂತ ಅನ್ಕೊಂಡು. ನನಗೆ ಗೊತ್ತಿಲ್ಲ, ಸಂಜೆ 5 ಗಂಟೆಗೆ ಯಾವುದೋ ಒಂದು ಹಳ್ಳಿಗೆ ಹೋಗಿರ್ತೀನಿ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು, ಅಂದ್ರೆ ನಾನು ಏನು ಜನಗಳನ್ನ ಸೇರಿಸಿರ್ತಾರಲ್ಲ ಅದರಲ್ಲಿ ಒಬ್ಬ ವ್ಯಕ್ತಿ ಬಂದು, ನಮ್ಮ ಬಾಸ್ ನಿಮ್ಮ ಬಗ್ಗೆ ಮಾತಾಡಿದ್ರು ಬಿಡಿ, ನಂಗೆ ತುಂಬಾ ಖುಷಿ ಆಗೋಯ್ತು ಅಂತಂದ್ರು. ನಾನು ಯಾವ ಬಾಸು ಅಂತ ಕೇಳಿದೆ ಅವ್ರನ್ನ. ನಮ್ಮ ಬಾಸು ಅಂದ್ರೆ ಅವರು ಕುರುಬ ಸಮುದಾಯದವರು. ನಮ್ಮ ಬಾಸು ನಮ್ಮ ಸಿದ್ದರಾಮಯ್ಯನವರು ನಿಮ್ಮ ಬಗ್ಗೆ ಮಾತಾಡಿದ್ರು ಇವತ್ತು. ಓ, ನಾನು KR ಪೇಟೆಲ್ ಸಮಾವೇಶ ನಡೀತಲ್ಲ ಅದ್ರಲ್ಲಿ ಮಾತಾಡಿದ್ರಾ? ನಾನು ಹಿಂಗೆ ಕೇಳಿದೆ, ಸುಳ್ಳೇನೋ ಮುಚ್ಚುಮರೇನೋ ನೇರವಾಗಿ ಮಾತಾಡೋಣ ಹಿಂಗೆ ಕೇಳಿದೆ. ಅವರು ಹ್ಞೂ ಅಂತಂದ್ರು. ಏನು ಮಾತಾಡಿದ್ರು ಅಂತಂದ್ರೆ, ಇಲ್ಲ ರೈತ ಸಂಘದವ್ರೊಬ್ರು ಫಸ್ಟ್ ಮಾತಾಡಿದ್ರು, ಹಿಂಗೆ ಒಬ್ಬ ಹುಡುಗ ವಿಚಾರಗಳು ಇಟ್ಕೊಂಡು ಬಂದವನೇ, ಬಟ್ ಈಗಲೇ ಕಷ್ಟ ಅದು ಹಂಗೆ ಹಿಂಗೆ ಅಂತಂದ್ರು. ಅದಾದ ನಂತರ ನಮ್ಮ CM ಸಿದ್ದರಾಮಯ್ಯನವರು, ಇಲ್ಲ ಮಾಡಲಿ, ಹುಡುಗರು ಬರಲಿ, ಯುವಕರು ಬರಲಿ, ಬರಬೇಕು, ಈ ಥರದವ್ರು ಮಾಡಬೇಕು, ನಾನು ನೋಡಿದ್ದೀನಿ ಅಂತಂದ್ರು ಅಂತ ಆ ವ್ಯಕ್ತಿ ಅಂದ. ನನಗೆಲ್ಲ ಒಂದು ಕಡೆ ಸಣ್ಣ ಸಮಾಧಾನ, ಒಂದು ಕಡೆ ಖುಷಿ. ಅವ್ರು ನಾಳೆ ದಿನ ಅವ್ರು ಏನಾರು ಆಗಿರಲಿ, ಅವ್ರು ಯಾವ ಪಕ್ಷದವರು ಆಗಿರಲಿ, ಒಬ್ಬ ಯಾರೋ ಸಣ್ಣ ಹುಡುಗ ಒಬ್ಬ ಇಂಡಿಪೆಂಡೆಂಟ್ ಆಗಿ ಏನೋ ಮಾಡ್ತಿದ್ದೆ ಅನ್ನುವಂಥದ್ದನ್ನ ನೋಡಿದಾರಲ್ಲ, ಅವ್ರ ಕಿವಿಗೆ ತಲುಪಾಯ್ತಲ್ಲ, ಅವ್ರ ಕಣ್ಣಿಗೆ ಬಿದ್ದಾಯ್ತಲ್ಲ, ಅವ್ರು ನಮಗೆ ಸಪೋರ್ಟ್ ಮಾಡಲಿ, ಇಂಡಿಪೆಂಡೆಂಟ್ ಆಗಿ ನಿಂತಿರೋರಿಗೆ ಬೆಂಬಲ ಕೊಡ್ಲಿ, ಬಿಡ್ಲಿ. ಬಟ್ ಅವ್ರ ಬಾಯಲ್ಲಿ ಬಂತಲ್ಲ, ಎಲ್ಲ ಒಂದು ಕಡೆ ನನಗೆ ವೈಯಕ್ತಿಕವಾಗಿ ಖುಷಿಯಾಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವ ಸಂಬಂಧನೂ ನನಗಿಲ್ಲ. ನಾನು ಎಲ್ಲ ಒಂದು ಕಡೆ ಹಂಗೆ ಅನ್ಕೊಂಡೆ,
ದೊಡ್ಡ ದೊಡ್ಡ ರಾಜಕಾರಣಿಗಳು, ಅದರಲ್ಲೂ CM ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿರುವಂಥವ್ರು ಅವ್ರದ್ದೇ ಒಂದೊಂದು ಕೆಲಸ ಕಾರ್ಯಗಳಲ್ಲಿ ಅವ್ರದಂತೆ ಲೋಕದಲ್ಲಿ ಬ್ಯುಸಿ ಆಗೋಗಿರ್ತಾರೆ. ಯಾರೋ ಒಬ್ಬ ಸಣ್ಣ ಹುಡುಗ ಅವನ ಬಗ್ಗೆ ಯೋಚನೆ ಮಾಡೋರಲ್ಲ, ಒಳ್ಳೆ ವ್ಯಕ್ತಿ ಅಂತ ನನಗೆ ಅನ್ನಿಸ್ತು. ನನ್ನ ಬಗ್ಗೆ ಯೋಚನೆ ಮಾಡೋರೆ ಅನ್ನೋ ಕಾರಣಕ್ಕೆ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಿಲ್ಲ. ಆ ರೀತಿ ಇನ್ನೂ ಎಷ್ಟೋ ಜನರ ಬಗ್ಗೆ ಯೋಚನೆ ಮಾಡಿರ್ಬೋದು ಆ ವ್ಯಕ್ತಿ ಅನ್ನೋ ಸಲುವಾಗಿ ಬಿಡು, ಪರವಾಗಿಲ್ಲ, ಇಷ್ಟಪಡೋಣ ಅಂತ ಅನ್ಸಿತ್ತು. ಅದನ್ನು ಹೊರತುಪಡಿಸಿದ್ರೆ ಇವತ್ತು ಈ ಘಟನೆ ನೋಡಿ ನಂಗೆ ತುಂಬಾ ಬೇಜಾರಾಗಿದೆ. ಸಿದ್ದಣ್ಣವರೇ, CM ಸಿದ್ದರಾಮಯ್ಯನವರೇ, ಸಿದ್ದು ಸರ್, ನಿಮ್ಮನ್ನ ಪಕ್ಷಾತೀತವಾಗಿ ತುಂಬಾ ಜನ ಪ್ರೀತಿಸ್ತಾರೆ. ಅದ್ರಲ್ಲಿ ನಾನು ಯಾವುದೇ ಪಕ್ಷದವನಲ್ಲ. ಆದರೆ ಈ ರೀತಿಯ ವರ್ತನೆ ಸಾಮಾಜಿಕವಾಗಿ, ಅದರಲ್ಲೂ ಒಂದು ವೇದಿಕೆ ಮುಂಭಾಗದಲ್ಲಿ ನಡೆದಿದ್ದಂಥದ್ದನ್ನ ನಾನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ಬಹುಶಃ ಈ ಒಂದು ವಿಡಿಯೋ ನಿಮ್ಗಂಟ ತಲುಪಿದ್ರೆ ಇದೆಲ್ಲವನ್ನು ನೋಡಿದ ನಂತರ ನೀವು ಕೂಡ ಒಪ್ಪಿಕೊಳ್ಳುವುದಿಲ್ಲ ಅಂತ ಅನ್ನಿಸ್ತಿದೆ. ಸಾಧ್ಯವಾದರೆ ಒಂದು ಒಳ್ಳೆ ಅಧಿಕಾರದ ಸ್ಥಾನದಲ್ಲಿದ್ದೀರಿ ಸರ್, ಪ್ರೋಟೋಕಾಲ್ ಪ್ರಕಾರ DC ಕೂರಿಸಿರ್ಬೋದು, ಹಂಗೂ ಥಿಂಕ್ ಮಾಡ್ಬೋದಿತ್ತಲ್ವ ನೀವು. ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ, ಅವ್ರನ್ನೇ ಕೇಳ್ಬೋದಿತ್ತು. ಬಟ್ ಯಾರೋ ಒಬ್ಬ DC ಸರ್, ಜಿಲ್ಲಾಧಿಕಾರಿ ಸರ್, ಇಡೀ ಜಿಲ್ಲೆಗೆ ದಂಡಾಧಿಕಾರಿ ಸರ್, ಅವ್ರನ್ನ ನೀವು ಆ ರೀತಿ ಅವಮಾನ ಮಾಡಿ ತಪ್ಪು ಸರ್. ಆಮೇಲೆ ಕೆಲವು ಅಧಿಕಾರಿಗಳು ಒಂದು ಗಾದೆ ಮಾತಂತೂ ಸತ್ಯ ನೆನ್ಪಿಡ್ಕೊಳ್ಳಿ, ಬಡವನ ಬಲ್ಲಿಗ ತುಳಿದರೆ ಬಲ್ಲಿಗನ ಭಗವಂತ ತುಳಿತಾನೆ. ಅಂದ್ರೆ ಇದೇ DC ಸಿದ್ದರಾಮಯ್ಯನವ್ರು ಕರೆದಿದ ತಕ್ಷಣ ಹಿಂಗೋಗಿ ನಿಂತ್ಕೊಂಡ್ರಿ ನೀವು. ಅದೇ ಇಡೀ ವಿಜಯನಗರ ಜಿಲ್ಲೆಯ ಯಾವ್ದಾದ್ರು ವ್ಯಕ್ತಿ ನಿಮ್ಮ ಹತ್ರ ಏನಾದ್ರು ಕೇಳೋಕ್ಕೆ, ಸಲಹೆಗಳು ಕೇಳೋದಕ್ಕೆ, ಸಹಾಯ ಕೇಳೋದಕ್ಕೆ ಬಂದು ನಿಂತ್ಕೊಂಡ್ರೆ ನೀವು ಹಿಂಗೆ ಮಾತಾಡ್ತಿದ್ರ ಸರ್? ಅಷ್ಟೇ ಸರ್. ಸಮಾಜದಲ್ಲಿ ನಮಗಿಂತ ಮರಕ್ಕಿಂತ ಮರ ದೊಡ್ಡದು. ಬಟ್ ನೀವು ಅಧಿಕಾರಿಗಳು ಕಷ್ಟಪಟ್ಟು ಓದ್ ಬಂದಿದ್ದೀರಿ ಕಣ್ರಿ. 5 ವರ್ಷಕ್ಕೊಂದ್ಸಲ ಚೇಂಜ್ ಆಗಲ್ಲ ನೀವು. ನಿಮ್ಮ ನಿವೃತ್ತಿ ಆಗೋ ತನಕ ನಿಮ್ಗೆ ಅಧಿಕಾರ ಇರುತ್ತೆ. ನಾನು ಹೇಳೋವಂಥದ್ದು, ಇನ್ನೊಬ್ರ ಮುಂದೆ ಯಾರ ಮುಂದೆನೂ ಬೆಂಡ್ ಆಗ್ಬೇಡಿ. ಏನ್ ಅಪ್ಪಿತಪ್ಪಿ ಆದ್ರೆ ಏನಾಗುತ್ತೆ, ಇಲ್ಲಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಅಷ್ಟೇ. ಏನ್ ಪರ್ಮನೆಂಟ್ ಆಗಿ ಇವರೇ ಇರ್ತಾರ ರಾಜಕಾರಣಿಗಳು? ಚೇಂಜ್ ಆಗಲ್ವಾ 5 ವರ್ಷಕ್ಕೊಂದ್ಸಲ? ನೀವು ಖಡಕ್ ಆಗಿದ್ರೆ ನಿಮ್ಮನ್ನ ಚೇಂಜ್ ಮಾಡೋ ಪರಿಸ್ಥಿತಿನೇ ಬರಲ್ಲ. ನೀವುಗಳು ಏನ್ ಮಾಡ್ತೀರಿ ಅಧಿಕಾರಿಗಳು? ಇಂಥವ್ರಿಗೆ ಬೆಂಡಾಗಿ ನಿಮ್ಮ ಜೀವನವನ್ನೇ ಬಗ್ಗಿಸಿಬಿಟ್ಟಿರ್ತೀರಿ. ಬಗ್ಗದಾಗ ಏನಾಗುತ್ತೆ, ನಿಮ್ಮ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾರೆ, ಟಕ್ ಅಂತ. ಒಟ್ಟಾರೆಯಾಗಿ ನಾನು ಯಾವುದೇ ರಾಜಕಾರಣಿ ಅಲ್ಲಪ್ಪ. ರಾಜಕಾರಣಕ್ಕೆ ಇಳಿದವನು, ಒಂದಷ್ಟು ಕಣ್ಣಾರೆ ಕಂಡವನು ಸತ್ಯವನ್ನ. ಅದೆಲ್ಲವನ್ನು ಹೊರತುಪಡಿಸಿದ್ರೆ ಸಾಮಾಜಿಕವಾಗಿ ಒಬ್ಬ ಯೂಟ್ಯೂಬರ್ ಸಮಾಜದ ಅನಿಸಿಕೆಗಳನ್ನ ನೇರವಾಗಿ ಹೇಳುವಂಥವನು. ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀನಿ, ಸರಿ ಇದ್ರೆ ಸರಿ ಅಂತ ಹೊಗಳುತ್ತೀವಿ, ಅಷ್ಟು ಬಿಟ್ರಿ ಇನ್ನೇನು ಇಲ್ಲ ಇಲ್ಲಿ. ಅಪ್ಪಿತಪ್ಪಿ ಇಲ್ಲಿ ಏನಾಗುತ್ತೆ, ಬೈಕ್ ಹೇಳ್ತೀರಿ, ನನ್ನನ್ನು ಟೀಕಿಸ್ತೀರಿ, ವಲ್ಗರ್ ವರ್ಡ್ಸ್ಗಳು ಯೂಸ್ ಮಾಡ್ತೀರಿ. ನಿಮ್ಮ ಮನಸ್ಥಿತಿ ಅದು ಇನ್ನೇನು ಮಾಡೋಕ್ಕಾಗಲ್ಲ. ಸತ್ಯವನ್ನ ಮಾತನಾಡುವಂಥವನು ಯಾರಿಗೂ ಎದರುವುದಿಲ್ಲ. ನಾನಲ್ಲ, ನೀವಲ್ಲ, ಯಾರೇ ಆಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಕಣ್ರಪ್ಪ. ಧನ್ಯವಾದ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಕೆಟ್ಟದಾಗ ಬೈತಿರೋ, ಒಳ್ಳೆದಾಗ ಬೈತಿರೋ, ಖುಷಿಯಾಗಿ ಹೇಳ್ತಿರೋ, ಕೆಟ್ಟದಾಗ ಹೇಳ್ತಿರೋ, ನಿಮಗೆ ಬಿಟ್ಟಿದ್ದು. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.